ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಎಕ್ಸಾಮ್ ಭೀತಿ, ಫಿಯರ್ ಆಫ್ ಎಕ್ಸಾಮ್, ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಮೈಂಡ್ ಯಾವಾಗ ವೀಕ್ ಇರುತ್ತೆ, ಫಿಯರ್ ನಮ್ಗೆ ಅಟ್ಯಾಕ್ ಮಾಡುತ್ತೆ. ಫಿಯರ್ ಎಲ್ಲಿರುತ್ತೆ ಅಲ್ಲಿ ಪರ್ಫಾರ್ಮೆನ್ಸು ಡೌನ್ ಆಗುತ್ತೆ. ಅದಕ್ಕೆ ಯಾರಾದರೂ ಇಂಟರ್ವ್ಯೂಗೆ ಹೋಗಬೇಕಾದ್ರೂ ಕೂಡ ಮೈಂಡನ್ನ ಸ್ಟ್ರಾಂಗ್ ಇಟ್ಕೊಳ್ಳದೆ ಇಂಟರ್ವ್ಯೂ ಫೇಸ್ ಮಾಡೋ ಅಂಥ ಕರೇಜ್ ಇಲ್ಲ ಅಂದ್ಕೊಡಿ, ಅವರಿಗೆ ಸಕ್ಸಸ್ ಸಿಗಲ್ಲ. ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಅಂದ್ರೂ ಫಿಯರ್ಲೆಸ್ಸಾಗಿ ಹೋದ್ರೇ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಹಾಗೆಯೇ ಎಕ್ಸಾಮ್ ಅಂತಕ್ಕಂಥದ್ದು ನಮ್ಮ ಲೈಫ್ನಲ್ಲಿ ಇದು ನಾವೊಂದು ಪ್ರೊಫೆಷನಲ್ ಪೊಸಿಷನ್ ಪಡ್ಕೊಳ್ಳೋವರೆಗೂ ಕೂಡ ಬರ್ತಕ್ಕಂಥದ್ದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾದಂತಹ ಒಂದು ಚಾಲೆಂಜ್. ಆದರೆ ಇಲ್ಲಿ ಫಿಯರ್ ಅನ್ನೋದು ಮಕ್ಕಳಿಗೆ ಯಾವಾಗಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲೇ ಪೇರೆಂಟ್ಸ್ ಮೂಲಕನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸು ಮತ್ತು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದರೆ, ಪೇರೆಂಟ್ಸ್ ಏನು ತಿಳ್ಕೊಳ್ತಾರೆ, ನಾನು ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದೀನಿ, ನನ್ನ ಮಗು ಫಸ್ಟ್ ಬರೋ ಮಾಡೋ ಅಂಥ ಜವಾಬ್ದಾರಿ ಸ್ಕೂಲ್ ಕಾಲೇಜ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅವ್ರದ್ದು ಅಂತ ತಿಳ್ಕೊಂಬಿಡ್ತಾರೆ. ಆದರೆ ಆ ಒಂದು ಇನ್ಸ್ಟಿಟ್ಯೂಷನ್ ಅವ್ರು ಏನು ಹೇಳ್ತಾರೆ, ನಾವು ಹೇಳ್ಕೊಡೋದೆಲ್ಲ ಹೇಳ್ಕೊಡ್ತಾ ಇದ್ದೀವಿ, ಆದ್ರೂ ಕೂಡ ಈ ಮಗು ಅರ್ಥ ಮಾಡ್ಕೊಳ್ತಾ ಇಲ್ಲ, ಮನೆಯ ವಾತಾವರಣ ಸರಿ ಇಲ್ಲ ಅಂತ ಇನ್ಸ್ಟಿಟ್ಯೂಷನ್ ಅವ್ರು ಹೇಳ್ತಾ ಇದ್ದಾರೆ. ಇದೆರಡಕ್ಕೂ ಕೂಡ ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ಮಕ್ಕಳಲ್ಲಿರ್ತಕ್ಕಂತಹ ಭಯ, ಪೇರೆಂಟ್ಸ್ ಕೊಡ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಆ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಅಥವಾ ಆ ಮಕ್ಕಳ ಒಂದು ಪರೀಕ್ಷೆ ಫಲಿತಾಂಶದ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ನಾನು ಒಳ್ಳೆ ಸ್ಕೂಲ್ ಕಾಲೇಜ್ ಕೋಚಿಂಗ್ ಸೆಂಟರ್ಗೆ ಸೇರಿಸ್ಬಿಟ್ರೆ ಅಲ್ಲಿ ನಮ್ಮ ಕೆಲಸ ಆಯಿತು ಅಂತ ಅಲ್ಲ. ಮನೆಯ ವಾತಾವರಣ ಹೆಂಗೆ ಕ್ರಿಯೇಟ್ ಆಗುತ್ತೆ, ನಾವು ಎಕ್ಸಾಮ್ ಫೇಸ್ ಮಾಡ್ತಕ್ಕಂಥ ಮಕ್ಕಳ ಬಗ್ಗೆ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೇವೆ, ಆ ಯೋಚನೆಗಳು ಮನೆ ಸುತ್ತಲೂ ಕೂಡ ಹರಡ್ತಾ ಇರುತ್ತೆ. ಯಾವ ರೀತಿ ಒಂದು ಕಡೆ ಅಗರಬತ್ತಿ ಹಚ್ಚಿದ್ರೆ ಮನೆ ವಾತಾವರಣ ಎಲ್ಲನೂ ಕೂಡ ಅದು ವ್ಯಾಪಿಸುತ್ತೆ. ಯಾವ ರೀತಿ ಒಂದು ಕಡೆ ನೀವು ಏರ್ ಫ್ರೆಶರ್ ಹಾಕ್ತೀರಾ ಅಂದ್ಕೊಳ್ಳಿ, ಆ ಏರ್ ಫ್ರೆಶರು ಸುತ್ತಲೂ ಕೂಡ ಮನೆಯೆಲ್ಲ ಕೂಡ ಆವರಿಸುತ್ತೆ. ಯಾರಾದರೂ ಒಬ್ಬರು ಸೆಂಟ್ ಹಾಕ್ಕೊಂಡಿದ್ರೆ ಮನೆ ಸುತ್ತಲೂ ಕೂಡ ಹರಡ್ತಾ ಇರುತ್ತೆ. ಸೇಮ್ ಟೈಮ್ ಯಾವಾಗ ನಾವು ಮಕ್ಕಳ ಬಗ್ಗೆ ಯಾವ ಒಂದು ಗುಣಮಟ್ಟದ ಆಲೋಚನೆ, ಕ್ವಾಲಿಟಿ, ಎನರ್ಜಿ, ಥಾಟ್ಸ್ ಇಟ್ಕೊಳ್ತೇವೆ, ನಾವೇನು ಅಂದ್ಕೊಳ್ತೇವೆ, ಮಕ್ಕಳಿಗೆ ಹೇಳೋದು, ಚೆನ್ನಾಗೋದು, ಓದಿಲ್ಲ ಅಂದರೆ ಮತ್ತೆ ನೀನು ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅಂತ ಚೆನ್ನಾಗಿ ಓದು ಅಂತ ಹೇಳ್ತಾ ಇರೋದು. ಅವ್ರನ್ನ ರೂಮಿಗೆ ಕಳಿಸ್ಬಿಡೋದು. ನಾವು ಹಾಲಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಥಾಟ್ಸ್ ಮಾಡ್ತಾ ಇರೋದು, ಏನು ಓದ್ತಾನೋ ಏನೋ, ಏನು ಬರಿತಾನೋ ಏನೋ, ಹಿಂದಿನ ವರ್ಷನೂ ಇದೇ ಥರನೇ ಸರಿಯಾಗಿ ಮಾಡಿಲ್ಲ, ಇವಾಗೂ ಹೆಂಗೆ ಬರುತ್ತೋ ಏನೋ ರಿಸಲ್ಟು, ಅವನ ಹಣೆ ಬರ ಹೆಂಗಿದೆಯೋ ಏನೋ, ಈ ಥರ ನಾವು ಅವ್ರಿಗೆ ಓದಿ ಅಂತ ಹೇಳಿಬಿಟ್ಟು ನಾವು ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಎನರ್ಜಿ ಕಳಿಸ್ತಾ ಇದ್ರೆ ಆ ಮಕ್ಕಳಿಗೆ ಏನಾಗುತ್ತೆ, ಬುಕ್ ತಗೊಳ್ತಾರೆ ಓದಬೇಕು ಅಂತ ಹೇಳಿ, ಆದರೆ ಕಣ್ಣು ಹಾಯಿಸ್ತಾ ಇದ್ದಾರೆ, ಆದರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕೆಂದರೆ ಅಲ್ಲಿ ಮನೆಯಲ್ಲಿ ಸಿಗ್ತಾ ಇರೋ ಎನರ್ಜಿ ಎಂತ ಸಿಗ್ತಾ ಇದೆ ಅಂದರೆ ಲೋ ಎನರ್ಜಿ. ಈ ಲೋ ಎನರ್ಜಿ ಏನು ಮಾಡುತ್ತೆ ಅಂದರೆ ಮಕ್ಕಳ ಪರ್ಫಾರ್ಮೆನ್ಸ್, ಬಿಲೀಫ್ ಸಿಸ್ಟಮ್ ಮೇಲೆ ಅದು ಬಹಳ ಪರಿಣಾಮ ಬೀಳುತ್ತೆ. ಆತ್ಮೀಯರೇ, ನಾನು ನಿಮ್ಮ ಜೊತೆಯಲ್ಲಿ ಒಂದು ಪ್ರಾಕ್ಟಿಕಲ್ ವಿಷಯನ ಈಗ ಹೇಳ್ತಾ ಇದ್ದೀನಿ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ 280 ಮಕ್ಕಳ ಮೇಲೆ ಒಂದು ಪ್ರಯೋಗ ಮಾಡಿದರು. ಆ ಪ್ರಯೋಗದಲ್ಲಿ ಕೆಲವು ಪೇರೆಂಟ್ಸು ಮಕ್ಕಳ ಬಗ್ಗೆ ಬಿಲೀಫ್ ಸಿಸ್ಟಮ್ ತುಂಬ ಇಟ್ಕೊಂಡಿದ್ರು, ನನ್ನ ಮಗು ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅಂತ. ಇನ್ನು ಕೆಲವು ಪೇರೆಂಟ್ಸು ಏನಾಗುತ್ತೋ ಏನೋ ಅನ್ನೋ ಥರ ಇಟ್ಕೊಂಡಿದ್ರು. ಆ ಬ್ರಿಲಿಯಂಟ್ ಮಕ್ಕಳೇ, 280 ಜನನೂ ಬ್ರಿಲಿಯಂಟ್ ಮಕ್ಕಳೇ. ಆದರೆ ಯಾರ ಪೇರೆಂಟ್ಸು ಆ ಮಕ್ಕಳ ಮೇಲೆ ತುಂಬ ಒಳ್ಳೆ ಬಿಲೀಫ್ ಸಿಸ್ಟಮ್ ಇಟ್ಕೊಂಡಿದ್ರು, ಅವ್ರದ್ದು 0.27% ಹೈಕ್ ಆಯಿತು. ಯಾವ ಪೇರೆಂಟ್ಸು ಆ ಮಕ್ಕಳ ಬಗ್ಗೆ ಲೋ
ಥಾಟ್ಸ್ ಮಾಡ್ತಾ ಇದ್ರು. ಏನು ಓದ್ತಾನೋ ಏನೋ, ಈ ಸತಿ ಯಾವ ಥರ ಆಗುತ್ತೋ ಏನೋ, ಕಾಂಪಿಟೇಷನ್ ಇದೆ, ಚಾಲೆಂಜ್ ಇದೆ, ಹೆಂಗೆ ಬರೀತಾನೋ ಏನೋ, ಈ ಥರ ಹೇಳ್ತಕ್ಕಂಥ ಮಕ್ಕಳದು ಎಫಿಷಿಯನ್ಸಿ 0.27 ಡೌನ್ ಆಯಿತು. ಆಗ ಆ ಒಂದು ಸಂಶೋಧನೆಯಲ್ಲಿ ಏನು ಒಂದು ಕೇಳಿ ಬಂತು ಅಥವಾ ತಿಳಿದು ಬಂತು ಅಂದರೆ, ತಂದೆ ತಾಯಿ ಬಿಲೀಫ್ ಸಿಸ್ಟಮ್ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ನಾವೇನು ಅಂದ್ಕೊಳ್ತೇವೆ, ಓದೋದು ಅವನು, ಬರೆಯೋದು ಅವನು ಅಂತ. ಬಟ್ ಎನರ್ಜಿ ಕೊಡೋದು ಯಾರು? ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗೋರಿಗೆ ದೇವಸ್ಥಾನಕ್ಕೆ ಹೋಗ್ಬಾ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ. ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ? ಏನಕ್ಕೆ ಅಂದರೆ, ದೇವಸ್ಥಾನದಲ್ಲಿ ಯಾರು ಕೂಡ ನಮಗೆ ನೆಗೆಟಿವ್ ಎನರ್ಜಿ ಕಳಿಸೋರು ಇರಲ್ಲ, ಆ ಒಂದು ಪಾಸಿಟಿವ್ ಎನರ್ಜಿ. ಯಾಕಂದರೆ ಅಲ್ಲಿ ದಿನಕ್ಕೆ ಸಾವಿರಾರು ಜನ ಬರೋರು ಏನು ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೇದಾಗತ್ತೆ, ತುಂಬ ಒಳ್ಳೇದಾಗತ್ತೆ, ತುಂಬ ಒಳ್ಳೇದಾಗತ್ತೆ ಅಂತ ಬಂದವರೆಲ್ಲ ಆ ವಾತಾವರಣದಲ್ಲಿ ಒಳ್ಳೇದಾಗತ್ತೆ ಅನ್ನೋಂಥ ಒಂದು ವಾಯುಮಂಡಲ ಕ್ರಿಯೇಟ್ ಮಾಡಿರ್ತಾರೆ. ನಾವಲ್ಲಿ ಹೋದ ತಕ್ಷಣವೇ ನಾನು ಈ ದೇವಸ್ಥಾನಕ್ಕೆ ಬಂದೆ, ದೇವರ ಆಶೀರ್ವಾದ ಸಿಕ್ತು, ಖಂಡಿತವಾಗಿಯೂ ನಾನು ಎಕ್ಸಾಮ್ನಲ್ಲಿ ತುಂಬ ಚೆನ್ನಾಗಿ ಓದ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಳ್ತಾರೆ, ಒಂದು ಸ್ಟ್ರಾಂಗ್ ಥಾಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರು ಸಕ್ಸಸ್ ಆಗಿಬಿಡ್ತಾರೆ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ಮಹಾತ್ಮರ ಕಾಲಿಗೆ ಬಿದ್ದರೆ ನಿನಗೆ ಈ ಸತಿ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ, ನಿನಗೆ ಟಾಪರ್ ಆಗ್ತೀಯಾ ಅಂತ ಆಶೀರ್ವಾದ ಕೊಟ್ಬಿಟ್ರೆ, ನಮ್ಮ ಮೈಂಡು ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ನನಗೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಅದಕ್ಕೊಂದು ಹೈ ಎನರ್ಜಿ ಬಂದ್ಬಿಡುತ್ತೆ, ಬೂಸ್ಟ್ ಸಿಗ್ಬಿಡುತ್ತೆ. ಅಂಥವರು ಸಕ್ಸಸ್ ಆಗಿಬಿಡ್ತಾರೆ. ಆದರೆ ಮನೆಯಲ್ಲೇ ಇದ್ಕೊಂಡು ಮಕ್ಕಳಿಗೆ ಓದಿ ಓದಿ ಅಂತ ಹೇಳ್ತಾ ತಂದೆ ತಾಯಿ ಮೂಲಕ ನೆಗೆಟಿವ್ ಎನರ್ಜಿ, ಕೆಲವು ತಂದೆ ತಾಯಿ ಅಂದರು ಆ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತಾರೆ ನೀನು ಉದ್ಧಾರ ಆಗಲ್ಲ ಅಂತ. ಈ ಥರ ಬದುವ ಅಂತಾರೆ. ಅಂದರೆ ಆಶೀರ್ವಾದಗಳಿಗೆ ರಿವರ್ಸ್ ಕೊಡ್ತಾ ಹೋದರೆ ಯಾವ ಮಗು ಪರ್ಫಾರ್ಮೆನ್ಸು ಚೆನ್ನಾಗಿರಲ್ಲ. ತಂದೆ ತಾಯಿ ಪಾತ್ರ ಏನು ಅಂದರೆ, ಮಕ್ಕಳ ಬಗ್ಗೆ ಅವರು ಇಲ್ಲದೇ ಇರೋವಾಗ ಕೂಡ ಆ ಮನೆಯಲ್ಲಿ ಹೈ ಎನರ್ಜಿ ಕೊಡಬೇಕು. ಪ್ರತಿ ತಂದೆ ತಾಯಿಗೂ ಏನಿರುತ್ತೆ ಅಂದರೆ, ನಾವು ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ಕಳಿಸಿದ್ದೀವಿ, ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ದೀವಿ, ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ. ನಿಜಕ್ಕೂ ನಿಮ್ಮದು ಅದೇ ಒಂದು ಕನಸಾಗಿದ್ದರೆ, ಅದೇ ನಿಮ್ಮದು ಗುರಿಯಾಗಿದ್ದರೆ, ಇವತ್ತಿನ ದಿವಸ ಪ್ರತಿ ತಂದೆ ತಾಯಿ ಕೂಡ ಮಕ್ಕಳ ಬಗ್ಗೆ ಒಂದು 4 ಥಾಟ್ಸ್ ಮಾಡಬೇಕು, 4 ಆಲೋಚನೆ ದಿನದಲ್ಲಿ. ಯಾವಾಗ ಮಕ್ಕಳ ಮಾರ್ಕ್ಸ್ ಬಗ್ಗೆ ಡೌಟ್ ಬರುತ್ತೆ, ಆಗ ಈ 4 ಆಲೋಚನೆ ಮಾಡಿ. ನಿಮ್ಮ ಮನೆಯ ವಾತಾವರಣದಲ್ಲಿ ಯಾವ ರೀತಿ ಎನರ್ಜಿ ತುಂಬಿಸಿರ್ಬೇಕು ಅಂದರೆ, ಓದಿರೋ ಮಕ್ಕಳು ಕೂಡ ಓದಬೇಕು. ಅವ್ರನ್ನ ಈಗಿನ ಒಂದು ರೀಸನಲ್ಲಿ ನೋಡಬೇಡಿ. ಏನಪ್ಪ 4 ಥಾಟ್ಸ್ ಅಂದರೆ, ನಾನು ತುಂಬ ಪವರ್ಫುಲ್ ಸೋಲ್, ಅಂದರೆ ನಾನು ತುಂಬ ಶಕ್ತಿಶಾಲಿ ಆತ್ಮ, ನನ್ನ ಮಗುಗೆ ಕಾನ್ಸಂಟ್ರೇಷನ್ ಪವರ್ ತುಂಬ ಚೆನ್ನಾಗಿದೆ, ನನ್ನ ಮಗು ಓದಬೇಕು ಅಂದ್ಕೊಳ್ಳೋ ಕೆಪ್ಯಾಸಿಟಿಗಿನ್ನ ಚೆನ್ನಾಗಿ ಓದ್ತಾನೆ, ನನ್ನ ಮಗುಗೆ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ. 4 ಥಾಟ್ಸ್ ಕಲಿಸ್ಕೊಡಿ ಮಕ್ಕಳಿಗೆ ಕೂಡ. ಐ ಆಮ್ ಪವರ್ಫುಲ್ ಸೋಲ್, ಐ ಹ್ಯಾವ್ ವೆರಿ ಗುಡ್ ಹೈ ಕಾನ್ಸಂಟ್ರೇಷನ್, ಐ ಪರ್ಫಾರ್ಮ್ ಮೋರ್ ದೆನ್ ಮೈ ಕೆಪ್ಯಾಸಿಟಿ, ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡ್ತೇನೆ, ಮತ್ತು ಸಕ್ಸಸ್ ಅನ್ನೋದು ನನಗೆ ಖಂಡಿತ ಸಿಗುತ್ತೆ. ಈ ಥರ 4 ಥಾಟ್ಸು ಮನೆಯಲ್ಲಿ 1-2 ತಿಂಗಳು. ಫಾರ್ ಎಕ್ಸಾಂಪಲ್, ನಿಮ್ಮ ಮಗು ಎಕ್ಸಾಮು ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿಯಿಂದ ಅಥವಾ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಮನೆಯಲ್ಲಿ ಆ ಮಗುನ ನೋಡಿ, ಮಾರ್ಕ್ ಶೀಟ್ ನೋಡಿ, ಅಥವಾ ಹಿಂದಿನ ಒಂದು ಅನುಭವದ ಪರ್ಫಾರ್ಮೆನ್ಸ್ ನೋಡಿ ಡಿಗ್ರೇಡ್ ಮಾಡದೆ ಆ ಮಗುಗೆ ಈ ಥಾಟ್ಸ್ ಮಾಡೋದನ್ನು ಕಲಿಸ್ಕೊಡಿ. ನೀವು ಕೂಡ ಆ ಮಗುಗೆ ಅದೇ ಥಾಟ್ಸ್ ಮಾಡ್ತಾ ಇರಿ. ನನ್ನ ಮಗು ತುಂಬ ಪವರ್ಫುಲ್ ಸೋಲ್, ನನ್ನ ಮಗು ಹತ್ರ ತುಂಬ ಒಳ್ಳೆ ಕಾನ್ಸಂಟ್ರೇಷನ್ ಪವರ್ ಇದೆ, ಮಾಡೋವಂಥ ಪರ್ಫಾರ್ಮೆನ್ಸ್ಗಿನ್ನ ಹೈ ಮಾಡ್ತಾನೆ, ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ, ದೇವರ ಒಂದು ಆಶೀರ್ವಾದ ಈ ಮಗು ಮೇಲಿದೆ, ನನ್ನ ಒಂದು ಶುಭ ಭಾವನೆ ಇದೆ. ಈ ಥರ ನೀವು ಹೈ ಎನರ್ಜಿನ ಮಗು ಕೊಡ್ತಾ ಹೋಗ್ತೀರಾ ಅಂದ್ಕೊಳ್ಳಿ. ಇನ್ನು ಮನೇಲಿ ಯಾರಾದರೂ ಬಂದು ಮಗು ಎಕ್ಸಾಮ್ ಅಂದರೆ ಫುಲ್ ಸ್ಟಾಪ್, ಯಾರು ನೆಗೆಟಿವ್ ಮಾತಾಡಬೇಡಿ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ನೀವು ಒಂದು ವೇಳೆ ಮಗುವಿನ ಬಗ್ಗೆ ಪಾಸಿಟಿವ್ ಎಷ್ಟು ಕ್ರಿಯೇಟ್ ಮಾಡ್ತೀರಾ, ಓದದೇ ಇರೋ ಮಗು ಕೂಡ ಆಟೋಮೆಟಿಕ್ ಓದೋ ರೀತಿಯಲ್ಲೇ ಆಗಿಬಿಡುತ್ತೆ. ಯಾಕೆಂದರೆ ಎಂತಹ ಒಂದು ವೈಬ್ರೇಷನ್ಸ್ ಇರುತ್ತೆ ಅಂಥ ರೀತಿ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಮನಸ್ಸು ಸ್ಟ್ರಾಂಗ್ ಆಗಿಬಿಡ್ತು ಅಂದಾಗ ಆಟೋಮೆಟಿಕ್ಕಾಗಿ ಬಿಲೀಫ್ ಬೆಳೆಯುತ್ತೆ. ಬಿಲೀಫ್, ನಂಬಿಕೆ ಬೆಳೆದಾಗ ಏನು ಹೇಳ್ತಾರೆ, ಅಸಂಭವ ಸಂಭವ ಆಗುತ್ತೆ, ಅಸಾಧ್ಯ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಕೆಲವರು
ಹೈಸ್ಕೂಲಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಕಾಲೇಜ್ಗೆ ಹೋಗ್ಬಿಟ್ಟು ತುಂಬ ಶಾರ್ಪ್ ಆಗಿಬಿಡ್ತಾರೆ. ಕೆಲವರು ಸ್ಕೂಲಲ್ಲಿ ಚೆನ್ನಾಗಿರ್ತಾರೆ, ಕಾಲೇಜಿಗೆ ಬಂದ್ಬಿಟ್ಟು ಡೌನ್ ಆಗಿಬಿಡ್ತಾರೆ. ಎಲ್ಲ ಕೂಡ ನಡೆಯೋದು ಮೈಂಡ್ ಗೇಮ್. ನಮ್ಮ ಮೈಂಡ್ ಬಿಲೀಫ್ಸೇ ನಮ್ಮ ಜೀವನವನ್ನು ಆಳುತ್ತೆ. ನಮ್ಮ ಬಿಲೀಫ್ ಹೇಗಿರುತ್ತೋ ಹಾಗೆ ನಮ್ಮ ಪ್ರಯಾಣ ಮುಂದಕ್ಕೆ ಹೋಗುತ್ತೆ. ಅದರಿಂದ ಯಾವುದೇ ಮಕ್ಕಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮನೆಯ ವಾತಾವರಣ ಎನರ್ಜಿನ ಹೈ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಒಂದು ನೆಗೆಟಿವ್ ಥಾಟು ಕೂಡ ಮೈಂಡಲ್ಲಿ ತರದೆ ನಾವು ಸಿನ್ಸಿಯರಾಗಿ ಎಫರ್ಟ್ ಮಾಡಿದ್ದಾದರೆ ಖಂಡಿತವಾಗಿಯೂ ಆ ಎನರ್ಜಿ ಲೆವೆಲ್ಸ್ ಮೇಲಕ್ಕೆ ಹೋಗುತ್ತೆ. ಆ ಮಕ್ಕಳಲ್ಲಿ ಓದುವಂತಹ ಒಂದು ಇಂಟ್ರೆಸ್ಟ್ ಕೂಡ ಮೇಲಕ್ಕೆ ಹೋಗುತ್ತೆ. ಯಾವಾಗ ಇಂಟ್ರೆಸ್ಟ್ ಮೇಲಕ್ಕೆ ಹೋಗುತ್ತೆ ಆಗ ಮೆಮೊರಿ ತುಂಬ ಚೆನ್ನಾಗಿ ಅಂಥ ಮಕ್ಕಳಿಗೆ ವರ್ಕ್ ಆಗುತ್ತೆ. ಆ ಮೆಮೊರಿ ಮೂಲಕ ಓದಿರೋದೆಲ್ಲ ನೆನಪಿರುತ್ತೆ. ಅಂಥವ್ರು ನಿರ್ಭಯವಾಗಿ ಹೋಗಿ ಎಕ್ಸಾಮ್ನ ಎದುರಿಸ್ತಾರೆ. ಎಲ್ಲಿ ಎಕ್ಸಾಮ್ ಫಿಯರ್ ಇರಲ್ಲ ಅಂಥ ಮಕ್ಕಳು ಎಕ್ಸಾಮ್ನ ಒಂದು ಗೇಮ್ ಅಂದ್ಕೊಳ್ತಾರೆ, ಅಥವಾ ಒಂದು ಇಂಟ್ರೆಸ್ಟಿಂಗ್ ಒಂದು ಚಾಲೆಂಜ್ ಅಂದ್ಕೊಳ್ತಾರೆ ಹೊತ್ತು ಎಕ್ಸಾಮ್ನ ಫಿಯರ್ ಅಂತ ತಿಳ್ಕೊಳ್ಳೋದಿಲ್ಲ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದನ್ನು ನಾವೀಗ 2 ನಿಮಿಷ ಮೆಡಿಟೇಷನ್ ಮೂಲಕ ಅನುಭವ ಮಾಡೋಣ. ಪ್ರತಿ ತಂದೆ ತಾಯಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಅವರ ಒಂದು ಗೋಲ್ನ ಇಟ್ಕೊಂಡು ಈ ಥಾಟ್ಸ್ ಮಾಡಬೇಕು. ನಾನು ಒಂದು ಪವರ್ಫುಲ್, ಶಕ್ತಿಶಾಲಿ, ಚೈತನ್ಯವಾದ ಚೇತನ ಆತ್ಮ ಆಗಿದ್ದೇನೆ. ನನ್ನ ಹತ್ರ ತುಂಬ ಒಳ್ಳೆ ಮೆಮೊರಿ ಪವರ್ ಇದೆ. ನನ್ನ ಕಾನ್ಸಂಟ್ರೇಷನ್ ಪವರ್ ತುಂಬ ಹೈ ಇದೆ. ನಾನು ಅಂದ್ಕೊಂಡಿರೋದಕ್ಕಿಂತ ನಾನು ಇನ್ನೂ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋ ಕೆಪ್ಯಾಸಿಟಿ ನನ್ನಲ್ಲಿದೆ. ಸಕ್ಸಸ್ ಖಂಡಿತವಾಗಿಯೂ ನನ್ನನ್ನು ರೀಚ್ ಆಗುತ್ತೆ. ಸರ್ಟನ್ ಆಗಿ ನನ್ನ ಹತ್ರನೇ ಸಕ್ಸಸ್ ಅವಶ್ಯವಾಗಿ ಬರುತ್ತೆ. ಭಗವಂತನ ಆಶೀರ್ವಾದ, ಮಾತ್ಪಿತಾ ತಂದೆ ತಾಯಿಯ ಆಶೀರ್ವಾದ, ಟೀಚರ್ಸ್ ಆಶೀರ್ವಾದ ನನ್ನ ಮೇಲಿದೆ. ಸೊ ನಾನು ಖಂಡಿತವಾಗಿಯೂ ನಿರ್ಭಯವಾಗಿ ಎಕ್ಸಾಮ್ನ ಫೇಸ್ ಮಾಡ್ತಾ ಇದ್ದೇನೆ. ನನ್ನ ಗೋಲ್ ರೀಚ್ ಮಾಡ್ತಾ ಇದ್ದಾನೆ. ಈ ರೀತಿ ಗುಡ್ ಥಾಟ್ಸ್ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲ್ಗೋಕ್ಕೆ ಮೊದಲು, ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟ್ ಓದುವಾಗ ಯಾರಾದರೂ ನಮಗೆ ನೆಗೆಟಿವ್ ತುಂಬಿಸಿದಾಗ ಇಮಿಡಿಯೇಟ್ ನಮ್ಮ ಎನರ್ಜಿ ಲೆವೆಲ್ಸ್ನ ಮೇಲಕ್ಕೆ ತಗೊಂಡು ಹೋದಾಗ ನಮ್ಮ ಕಾನ್ಫಿಡೆನ್ಸ್ ನಮ್ಮನ್ನು ಸಕ್ಸಸ್ ಕಡೆ ತಗೊಂಡೋಗುತ್ತೆ. ಬೆಸ್ಟ್ ಕೋಚಿಂಗ್, ಬೆಸ್ಟ್ ಎಜುಕೇಷನ್ ಜೊತೆಗೆ ಬೆಸ್ಟ್ ಎನರ್ಜಿ ಕೂಡ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ಎಷ್ಟೋ ಜನ ಮನೆಗಳಲ್ಲಿ ಬೆಸ್ಟ್ ಕೋಚಿಂಗ್ ಸಿಗ್ತಾ ಇರುತ್ತೆ, ಬೆಸ್ಟ್ ಟೀಚಿಂಗ್ ಸಿಗ್ತಾ ಇರುತ್ತೆ, ಆದರೆ ಬೆಸ್ಟ್ ಎನರ್ಜಿ ಇಲ್ಲದೆ ಇರೋದ್ರಿಂದ ಮಕ್ಕಳ ಪರ್ಫಾರ್ಮೆನ್ಸ್ ಕೂಡ ಅಬ್ನಾರ್ಮಲ್ ಆಗಿಬಿಡುತ್ತೆ. ಅದರಿಂದ ನಮ್ಮ ಒಂದು ಬೆಸ್ಟ್ ಎನರ್ಜಿ ನಾವು ಮಕ್ಕಳಿಗೆ ಕೊಟ್ಟಾಗ ಅವರು ಎಂತಹ ಒಂದು ಕೋಚಿಂಗಲ್ಲಿದ್ದರೂ ಕೂಡ ಮುಂದಕ್ಕೆ ಹೋಗ್ತಾರೆ. ಅವರ ಮೇಲೆ ಇರ್ತಕ್ಕಂಥ ಅವರ ನಂಬಿಕೆಯನ್ನು ಅವ್ರು ಕಂಡುಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಸುತ್ತಲೂ ಇರ್ತಕ್ಕಂಥವ್ರು, ಟೀಚರ್ಸ್ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಅಥವಾ ಸೀನಿಯರ್ಸ್ ಆಗ್ಬೋದು, ಅವರಿಗೆ ಬೆಸ್ಟ್ ಎನರ್ಜಿ ಕೊಟ್ಟು ಅವ್ರನ್ನ ಒಳ್ಳೆಯ ಕಡೆ ಕರ್ಕೊಂಡೋಗ್ಬೇಕು. ಅದಕ್ಕಾಗಿ ರಾಜಯೋಗ ಮೆಡಿಟೇಷನ್ ಮೂಲಕ ನಾವು ಸ್ಟೂಡೆಂಟ್ ಲೈಫ್ನಲ್ಲೂ ಸಕ್ಸಸ್ಫುಲ್ ಆಗ್ಬೋದು. ಆ ಕಾರಣ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಮೆಡಿಟೇಷನ್ನ ಮೈಂಡ್ ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ಈ ಟೆಕ್ನಿಕ್ನ ಕಲ್ತ್ಕೋಬೇಕು. ಹಾಗಾಗಿ ಎಕ್ಸಾಮ್ ಫಿಯರಿಂದ ಹೊರಬಂದು ಬೆಸ್ಟ್ ರಿಸಲ್ಟ್ನ ಪಡ್ಕೋಬೇಕು ಅನ್ನುವಂಥ ಗುಡ್ ವಿಷಸ್ಸೊಂದಿಗೆ ನಾನು ಈ ದಿನ ತಮ್ಮೊಂದಿಗೆ ಈ ಶುಭ ಭಾವನೆಯಿಂದ ನಾನು ಆ ದೇವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ.